ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ಮೊಸರು ಇಲ್ದೇನೆ ಬಹಳನೇ ಈಜಿಯಾಗಿ ಅಷ್ಟೇ ರುಚಿಕರವಾಗಿರುವಂತ 10 ನಿಮಿಷದಲ್ಲಿ ಸಾಫ್ಟ್ ಆಗಿರುವಂತ ಇಡ್ಲಿ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಈ ಇಡ್ಲಿ ಇನ್ಸ್ಟೆಂಟ್ ಇಡ್ಲಿ ಅಂತಾನೆ ಹೇಳ್ಬೋದು ನೋಡ್ರಿ. ಈ ಇಡ್ಲಿ ಮಾಡಾಕ ಕೇವಲ ಎರಡು ಪದಾರ್ಥ ಇದ್ವು ಅಂದ್ರೆ ಸಾಕು ನೋಡ್ರಿ. 10 ನಿಮಿಷದಾಗ ಸಾಫ್ಟ್ ಆಗಿರುವಂತ ಇಡ್ಲಿ ಮಾಡ್ಬೋದು ನೋಡ್ರಿ. ಬರ್ರಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಮಿಕ್ಸಿ ಜಾರಿ ತಗೊಂಡಿನ್ರಿ. ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಅನ್ನ ಹಾಕೊಂಡಿನ್ರಿ. ಒಂದ್ ಅರ್ಧ ಕಪ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡ್ ಬರುವಂತ್ರಿ. ಇವಾಗ ನೋಡ್ರಿ, ಇದು ಈ ತರ ರುಬ್ಕೋಬೇಕು ನೋಡ್ರಿ. ಇಷ್ಟೇ ಸಾಫ್ಟ್ ಆಗಿರ್ಬೇಕ್ರಿ. ಒಂಚೂರು ತರಿ ಇಲ್ಲಾರ್ದೆ ಸಾಫ್ಟ್ ಆಗಿ ರುಬ್ಬಿರುವಂತ ಪೇಸ್ಟ್ ಅನ್ನು ಒಂದು ಬೌಲ್ದಾಗ ಹಾಕೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ನಾನು ರವಾ ಹಾಕೊಂಡಿನ್ರಿ. ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಲ್ರಿ, ಅದೇ ರವಾ ಐತ್ರಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನೀರ್ ಹಾಕ್ಲಾರ್ದೆ ಮೊದಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಬೇಕಂದ್ರ ಸ್ವಲ್ಪ ನೀರ್ ಹಾಕೊಳ್ಳುವಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಸ್ವಲ್ಪ ಗಟ್ಟಿ ಅನ್ಸಾತೈತ್ರಿ. ಇವಾಗ ಏನ್ ಮಾಡೋಮ್ರಿ, 1-2 3 ಸ್ಪೂನ್ ಆಗೋಷ್ಟು ನೀರ್ ಹಾಕೊಳ್ಳುವಂತ್ರಿ. ಒಮ್ಮೆ ನೀವ್ ನೀರ್ ಹಾಕಿದ್ರ ಹಿಟ್ ಅನ್ನೋದು ತೆಳು ಆಗ್ಬಿಡ್ತೈತಿ ನೋಡ್ರಿ. ಇವಾಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಅದಕ್ಕ ತಗೋಬೇಕು ನೋಡ್ರಿ. ಹಿಟ್ ಅನ್ನೋದು ಈ ರೀತಿ ಇರ್ಬೇಕು. ನಾವು ನಾರ್ಮಲ್ ಆಗಿ ಇಡ್ಲಿ ಮಾಡ್ತೇವಲ್ರಿ, ಅದೇ ರೀತಿನೇ ಇರ್ಬೇಕು ನೋಡ್ರಿ. ನೆಕ್ಸ್ಟ್ ಇಲ್ಲಿ 1/2 ಟೀ ಸ್ಪೂನ್ ಆಗೋಷ್ಟು ನಾನು ಇನೋ ಹಾಕೊಂಡಿನ್ರಿ. ನೀವು ಸೋಡಾ ಕೂಡ ಹಾಕೋಬಹುದ್ರಿ. ಈ ಅಡ್ಗೆ ಸೋಡಾ ಇರ್ತೈತಲ್ರಿ, ಅದು ಕೂಡ ಹಾಕೋಬಹುದ್ರಿ. ಆದ್ರ ನೀವು ಅಡ್ಗೆ ಸೋಡಾ ಹಾಕೋದ್ರಿಂದ ಏನಾಗುತ್ತಂದ್ರ ಸ್ವಲ್ಪ ಕಲರ್ ಚೇಂಜ್ ಆಗುತ್ರಿ ಇಡ್ಲಿದು. ಅದಕ್ಕಂತ ಹೇಳಿ ನೀವು ಇನೋನೇ ಹಾಕೋಬೇಕ್ರಿ. 1/2 ಟೀ ಸ್ಪೂನ್ ಆಗೋಷ್ಟು ಇನೋ ಹಾಕೊಂಡಿನ್ರಿ ನಾನು. ನೀವು ಕೂಡ ಇನೋನೇ ಹಾಕೊಂಡ್ ಮಾಡ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಇವಾಗ ಕರೆಕ್ಟ್ ಇಡ್ಲಿ ಹಿಟ್ಟಿನ ಹದಕ್ಕ ಇದು ಬಂದೈತ್ರಿ. ನಾನು ಇಡ್ಲಿ ಪ್ಲೇಟ್ ತಗೊಂಡಿನ್ರಿ. ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳುವಂತ್ರಿ. ಯಾಕಂದ್ರೆ ಇಡ್ಲಿ ಅನ್ನೋದು ಪ್ಲೇಟಿಗೆ ಅಂಟಂಗಿಲ್ರಿ, ಅದಕ್ಕಂತ ಹೇಳಿ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ನೋಡ್ರಿ. ಇವಾಗ ಇಡ್ಲಿ ಪ್ಲೇಟ್ದಾಗ ರೆಡಿ ಮಾಡಿರುವಂತ ಹಿಟ್ಟನ್ನ ಇಟ್ಕೊಳ್ಳುವಂತ್ರಿ. ಸ್ವಲ್ಪ ಹಾಕೋಬೇಕು ನೋಡ್ರಿ. ಯಾಕಂದ್ರ ನಾವ್ ಇನ್ನೂ ಹಾಕೋಳಿಲ್ರಿ, ಉಬ್ಬುದ್ರಿ. ಇಡ್ಲಿ ಅನ್ನೋದು ಉಬ್ಬಿ ಬರ್ತೈತ್ರಿ. ಇವಾಗ ನೋಡ್ರಿ, ಇಲ್ಲಿ ಇಡ್ಲಿ ಕುಕ್ಕರ್ ಇಟ್ಕೊಂಡಿನ್ರಿ. ಒಂದ್ ಅರ್ಧ ನಿಂಬೆ ಹೋಳ ಹಾಕೊಂಡಿನ್ರಿ. ಯಾಕಂದ್ರ ಇಡ್ಲಿ ಕುಕ್ಕರ್ ಕರ್ಗಾಗಂಗಿಲ್ರಿ, ಅದಕ್ಕಂತೇಳಿ ಒಂದ್ ಅರ್ಧ ನಿಂಬೆ ಹೋಳ ಹಾಕೋಬೇಕು ನೋಡ್ರಿ. ಇವಾಗ ನಾವ್ ರೆಡಿ ಮಾಡಿರುವಂತ ಪ್ಲೇಟನ್ನ ಇಟ್ಕೊಳ್ಳುವಂತ್ರಿ ಇಡ್ಲಿ ಕುಕ್ಕರ್ದಾಗ. ಇದನ್ನ ಏನಿಲ್ಲ ಅಂದ್ರು ಮೀಡಿಯಂ ಟು ಹೈ ಒಳಗಿಟ್ಟು ಒಂದ್ 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ. 15 ನಿಮಿಷದಾಗ ಇನ್ಸ್ಟೆಂಟ್ ಆಗಿರುವಂತ ಸಾಫ್ಟ್ ಆಗಿರುವಂತ ಇಡ್ಲಿ ರೆಡಿ ಆಗ್ತಾವ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತಾಗಿ ಯಾವ ರೀತಿ ಉಬ್ಬಿ ಬಂದಾವ ಅಂತ ಹೇಳಿ. ನೋಡ್ರಿ, ಸೂಪರ್ ಆಗಿ ಕೇವಲ 10 ನಿಮಿಷದಲ್ಲಿ ಇನ್ಸ್ಟೆಂಟ್ ಆಗಿರುವಂತ ಇಡ್ಲಿ ರೆಡಿ ಅದು ನೋಡ್ರಿ. ಇಲ್ಲಿ ಏನ್ ರುಬ್ಬೋದು ಬೇಕಾಗಿಲ್ರಿ. ಅಕ್ಕಿ ಉದ್ದಿನ ಬೇಳೆ ಇಲ್ಲಾರ್ದೇನೆ ಸಿಂಪಲ್ ಆಗಿ 2 ಪದಾರ್ಥದಾಗ ಎಷ್ಟು ಈಸಿಯಾಗಿ ಇಷ್ಟು ಸಾಫ್ಟ್ ಆಗಿರುವಂತ ಇಡ್ಲಿ ಮಾಡ್ದೇವಂತ ಹೇಳಿ. ನೋಡಿದ್ರಲ್ರಿ, ಮತ್ತೆ ತಡರಿ ನೀವು ಕೂಡ ಈ ರೆಸಿಪಿನ ಮನಿಯೊಳಗ ಮಾಡಿ ನೋಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇಡ್ಲಿ ಮಾತ್ರ ಸೂಪರ್ ಸಾಫ್ಟ್ ಆಗಿ ಬರ್ತಾವ ನೋಡ್ರಿ. ಒಂದ್ಸತಿ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನನ್ನ ರೆಸಿಪಿ ನಿಮಗ್ ಇಷ್ಟ ಅದು ಅಂದ್ರ ನನಗ ಸಪೋರ್ಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಈ ರೆಸಿಪಿ ಒಂದ್ಸರ್ತಿ ಟ್ರೈ ಕೂಡ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.